ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ಬೆಳಗ್ಗೆಯಿಂದಲೇ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ 5 o'clockಗೆ ಸ್ವಲ್ಪ ಎಚ್ಚರ ಆಯಿತು. ಎಚ್ಚರ ಆಗಿದ್ದ ನಂತರ ನನಗೆ ನಿದ್ದೆ ಬರಲಿಲ್ಲ. ಅದಕ್ಕೋಸ್ಕರ ಎದ್ದು ಬಂದು ಫ್ರೆಶ್ ಅಪ್ ಆಗಿ ಈಗ ಶ್ರಾವಣ ಮಾಸ ಬಂತಲ್ವ, ಶ್ರಾವಣ ಮಾಸಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು, ಪೂಜೆ ಎಲ್ಲದು ಮಾಡ್ಕೋಬೇಕು. ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೂ ಮುಂಚೆ ಇವೆಲ್ಲ ಸ್ವಲ್ಪ ಬಟ್ಟೆಗಳೆಲ್ಲ ಹಾಗೆ ಬಿಟ್ಟಿದ್ದೆ ನಾನು. ಇವು ಡೈಲಿ ವೇರ್ ಬಟ್ಟೆಗಳು, ಡೈಲಿ ತೊಳೆದಿರೋ ಬಟ್ಟೆಗಳನ್ನು ಮಡಚಿ ಇಡೋದಕ್ಕಾಗಿರಲಿಲ್ಲ. ಮಡಚಿ ಇಡೋದಕ್ಕಾಗ್ದೇ ಆ ಥರ ಬುಟ್ಟಿನಲ್ಲಿ ತುಂಬಿ ಇಟ್ಬಿಡ್ತಿದ್ದೆ. ಸೊ ಅದನ್ನೆಲ್ಲ ಇವತ್ತು ಫಸ್ಟು ಎಲ್ಲದು ಮೊದಲು ಇವುಗಳನ್ನೇ ಮಡಚಿ ಇಟ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡೆ. ಸೊ ಹಾಗೆಯೇ ಬೆಳಗ್ಗೆ ಲಾಗ್ನ ಇವಾಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಆಮೇಲೆ ಆಗಲ್ಲ ಅಂತ ಅಂದ್ಕೊಂಡು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನೂ ಹೊರಗಡೆ ಎಲ್ಲರೂ ಮಲಗಿದ್ದಾರೆ. ಸೊ ಹೊರಗಡೆ ಸ್ವಲ್ಪ ಹೊರಗಿನ ವಾತಾವರಣ ಕೋಲ್ಡ್ ಇರುತ್ತಲ್ವ, 5 ಗಂಟೆಗೆ ಎಲ್ಲ ಆ ವಾತಾವರಣಕ್ಕೆ ಸ್ವಲ್ಪ ನನಗೆ ಅಲರ್ಜಿ ಬಂದುಬಿಡುತ್ತೆ, ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕಾಗಿ ಬೇಡ ಅಂತ ಅಂದ್ಕೊಂಡು ಒಳಗಡೆ ಕೆಲಸ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಒಳಗಡೆ ಏನಾದರೂ ಮಾಡಬೇಕು ಅಂದರೆ ಸೌಂಡ್ ಆಯಿತು ಅಂದರೆ ಮಕ್ಕಳು ಎದ್ದುಬಿಡ್ತಾರೆ. ಇಷ್ಟು ಬೇಗ ಎದ್ದು ಯಾಕೆ ಕಿರಿಕಿರಿ ಮಾಡ್ತಿದೆಯಾ ಅಂತ ಯಜಮಾನರು ಕೂಡ ಬೈತಾರೆ. ಹಾಗಾಗಿ ಒಳಗಡೆದೇ ಕೆಲಸವನ್ನು ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಬಟ್ಟೆಗಳು ರಾಶಿ ಬಿದ್ದಿತ್ತು. ಸೊ ಅವನ್ನೆಲ್ಲ ಕೂಡ ಮೊದಲು ನೀಟಾಗಿ ಫೋಲ್ಡ್ ಮಾಡಿ ಆರ್ಗನೈಸ್ ಮಾಡ್ಕೊಂಬಿಡೋಣ, ಅರೇಂಜ್ ಮಾಡ್ಕೊಂಡು ಇಟ್ಕೊಂಡ್ರೆ ನೀಟ್ ಇರುತ್ತೆ ಅಂತ ಅಂದ್ಕೊಂಡು. ಆ್ಯಂಡ್ ನೆಕ್ಸ್ಟು ನಾನು ನಿಮಗೆ ಹೇಳಿದ್ನಲ್ವ, ಇವಾಗ ಅಬ್ಯಾಕಸ್ದು ಒಂದು ಎಕ್ಸಾಮ್ ಬಂದಿದೆ ಮಕ್ಕಳಿಗೆ. ಸೊ ಎಕ್ಸಾಮ್ ಅಂತಂದರೆ ನಮ್ಮ ಥರನೇ ಒಬ್ಬರು ಆರ್ಗನೈಸ್ ಮಾಡಿದ್ದಾರೆ ಬೇರೆ ಕಡೆಯಿಂದ, ಬೇರೆ ಬ್ರ್ಯಾಂಚ್ನವರು. ಸೊ ಅಲ್ಲಿ ನಮ್ಮ ಮಕ್ಕಳನ್ನು ಕೂಡ ಪಾರ್ಟಿಸಿಪೇಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಕೂಡ ಈ ಸಾರಿ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೆ ಅವ್ರ ಜೊತೆಗೆ ನನ್ನ ಮಗಂದು ಕೂಡ ಪಾರ್ಟಿಸಿಪೇಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಕಾಂಪಿಟೇಷನ್ ಅಂತ ಬಂದಾಗ ನಮಗೂ ಕೂಡ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ, ಮಕ್ಕಳಿಗೂ ಕೂಡ ಸ್ವಲ್ಪ ಚೇಂಜಸ್ ಇರುತ್ತೆ ಅನ್ನೋ ಕಾರಣಕ್ಕೆ ಆ ಪ್ಲ್ಯಾನ್ನ ಹಾಕ್ಕೊಂಡಿರೋದು. ಪ್ರತಿ ಸರಿ ಬರೀ ನಮ್ಮಲ್ಲಿನೇ ನಾವು ಎಷ್ಟೇ ಪ್ರಿಪ್ರೇಷನ್ ಮಾಡ್ತೀವಿ ಅಂತ ಅಂದರೂ ಕೂಡ ಮಕ್ಕಳಿಗೆ ಅದ್ರ ಬಗ್ಗೆ ಸ್ವಲ್ಪ ಭಯ ಇರೋದಿಲ್ಲ. ನಮಗೂ ಕೂಡ ಸ್ವಲ್ಪ ತುಂಬ ಭಯ ಬರೋ ಥರ, ಭಯ ಅಂತಲ್ಲ, ಒಂದು ಡೆಡಿಕೇಶನ್ ಬರೋ ಥರ, ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಬರೋ ಥರ ಏನೂ ಇರೋದಿಲ್ಲ. ಜಸ್ಟ್ ಸುಮ್ಮನೆ ಸಿಂಪಲ್ಲಾಗಿ ಕ್ಲಾಸ್ ಮಾಡ್ತಾ ಇರ್ತೀವಿ, ರೆಗ್ಯುಲರಾಗಿ ಮಕ್ಕಳು ಕೂಡ ವರ್ಕ್ ಮಾಡ್ತಾ ಇರ್ತಾರೆ, ಇಷ್ಟೇ ಇದ್ಬಿಡುತ್ತೆ. ಅದ್ರ ಬದಲಾಗಿ ಈ ರೀತಿ ನಾವು ಎಕ್ಸಾಮ್ಸ್ನ ಅಟೆಂಡ್ ಮಾಡೋದ್ರಿಂದ ಕಾಂಪಿಟೇಷನ್ ಅನ್ನೋದು ಅವ್ರಿಗೂ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಅಲ್ಲಿ ಏನೆಲ್ಲ ರೂಲ್ಸ್ ಇರುತ್ತೆ ಅದನ್ನೆಲ್ಲ ಫಾಲೋ ಮಾಡೋದು ಗೊತ್ತಾಗುತ್ತೆ. ಇಲ್ಲಿ ನಾವು ಎಷ್ಟೇ ರೂಲ್ಸ್ ಹಾಕಿದರೂ ಕೂಡ ಅದ್ರ ಪ್ರಕಾರ ಅವರು ಫಾಲೋ ಮಾಡೋದಿಲ್ಲ, ನಾವು ಕೂಡ ರೆಗ್ಯುಲರಾಗಿ ಅದನ್ನು ಟಚ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಈ ಪ್ಲ್ಯಾನ್ನ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀನಿ ನಾನು ಇವಾಗ. ಅದ್ರ ಬಗ್ಗೆನೇ ತುಂಬ ತಲೆನಲ್ಲಿದೆ. ತುಂಬ ಪ್ಲ್ಯಾನ್ ಮಾಡಿಬಿಟ್ಟು ನಾನು ಮಕ್ಕಳಿಗೆ ಅದಕ್ಕೆಲ್ಲ ಏನೆಲ್ಲ ತಯಾರಿ ಮಾಡಬೇಕು, ಮಕ್ಕಳನ್ನ ಯಾವ ರೀತಿಯಾಗಿ ಕಾಂಪಿಟೇಷನ್ಗೆ ಪ್ರಿಪೇರ್ ಮಾಡಬೇಕು ಅಂತ ಅದೇ ತಲೆನಲ್ಲಿದೆ. ಅದಕ್ಕೋಸ್ಕರ ಇವತ್ತು ಸ್ಯಾಟರ್ಡೆ ಅಲ್ವಾ, ಸ್ಯಾಟರ್ಡೆ ಸಂಡೇ 2 ದಿನ ಕ್ಲಾಸಸ್ ಇರುತ್ತೆ. ಆ ಟೈಮಲ್ಲಿ ಮಕ್ಕಳಿಗೆ ಏನೇನು ಹೇಳಿ ಕಳಿಸ್ಬೇಕು, ಏನೆಲ್ಲ ಮಾಡಬೇಕು ಅನ್ನೋದೇ ನನ್ನ ತಲೆಯಲ್ಲಿ ಇದ್ದಿದ್ದಕ್ಕೆ ಸ್ವಲ್ಪ ನಿದ್ದೆನೇ ಬರಲಿಲ್ಲ. ಅದೇ ವಿಚಾರ, ಈಗ ಏನಾದರೂ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀನಿ ಅಂದರೆ ಅದೇ ತಲೆನಲ್ಲಿ ಇದ್ಬಿಡುತ್ತೆ ನನಗೆ. ಸೊ ಹಾಗಾಗಿ ಮತ್ತು ಅದ್ರ ಜೊತೆ ಇದೊಂದು ಕೆಲಸ ಮಾಡ್ಕೋಬೇಕು. ಜೊತೆಗೆ ಈಗ ನೆಕ್ಸ್ಟು ಹಬ್ಬ ಬರೋಷ್ಟರಲ್ಲಿ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಇದೆಲ್ಲ ಟೆನ್ಷನ್ ಇದ್ಬಿಡ್ತು. ಹಾಗಾಗಿ ನನಗೆ ನಿದ್ದೆನೇ ಬರ್ತಾ ಇಲ್ಲ, ಆ ಥರ ಆಗಿಬಿಟ್ಟಿದೆ ನನಗೆ. ಸೊ ಎಷ್ಟೇ ಆಗಲಿ, ಏನೇ ವರ್ಕ್ ಇದ್ದರೂ ಕೂಡ ಸ್ವಲ್ಪ ಅದು ಪ್ಲ್ಯಾನ್ ಮಾಡಿ ಮಾಡ್ಕೊಳ್ಬೇಕಾಗತ್ತಲ್ವ. ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿ ಮಾಡ್ಕೊಳ್ಳೋದಕ್ಕೆ ನಾವು ಟೈಮ್ ಕೊಡಬೇಕಾಗತ್ತೆ, ನಮ್ಮದೇ ಆದಂಥ ಒಂದು ಓನ್ ಟೈಮು. ಅದನ್ನೇ ಯಜಮಾನರು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತೀರಿ ಹಾಗೆ ಹೀಗೆ ಅಂದ್ಬಿಡ್ತಾರೆ. ಅದೊಂದು ಸ್ವಲ್ಪ ಕೇಳಿದರೆ ಮಾಡಿದರೆ ಅಥವಾ ಅದ್ರ ಬಗ್ಗೆ ಮಾತಾಡ್ತಾ ಇದ್ದರೆ ಇಷ್ಟೆಲ್ಲ ಟೆನ್ಷನ್ ತೊಗೊಳ್ತೀರಿ, ಅಷ್ಟೆಲ್ಲ ಇದು ಮಾಡ್ತೀರಿ, ಯಾಕೆ ಆರಾಮಾಗಿ ಬಿಡಬೇಕು ಅಂತ ಅವ್ರದ್ದು ಒಂದು ಒಪಿನಿಯನ್. ಸೊ ಆದರೂ ಕೂಡ ನಮ್ಮದು ಅನ್ನೋದು ನಾವು ಮಾಡ್ಕೋಬೇಕು ಅನ್ನೋ ಆಸೆ ನನಗೆ. ಸೊ ವಾಟ್ ಎವರ್ ಇಟ್ ಮೇ ಬಿ. ನೆಕ್ಸ್ಟು ಇವಾಗ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅದೊಂದು ವಿಚಾರ ಇದೆ. ಇವರು ಫುಲ್ಲು ತುಂಬ ಬ್ಯುಸಿ ಇದ್ದಾರೆ. ಅದಕ್ಕೋಸ್ಕರ ಅವರು ಮನೆ ಕ್ಲೀನಿಂಗ್ ಅಂತ ಬಂದರೆ ನಾನು ಒಬ್ಬಳೇ ಆಗ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ನನ್ನ ಜೊತೆ ಮಾಡೋದಕ್ಕೆ ಬರ್ತಾರೆ. ಬಟ್ ಇಲ್ಲ ಅಂತಂದರೆ ನನಗೆ ಹೇಳ್ದೇ ತಾವೇ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸ್ಟಾರ್ಟ್ ಮಾಡಿಕೊಂಡ್ರೆ ಒಮ್ಮಿದೊಮ್ಮೆಲೆ ಅವರು ಈ ಥರ ಕೆಲಸ ಮಾಡಿದ ಕೂಡಲೇ ಅವ್ರಿಗೆ ಮಾಡೋದಕ್ಕೆ ಆಗೋದಿಲ್ಲ, ಮಾಡೋದೇನೋ ಮಾಡಿಬಿಡ್ತಾರೆ, ಆಮೇಲೆ ಅವ್ರು ತಡ್ಕೊಳ್ಳೋದಿಲ್ಲ.
ಸೊ ಹಾಗಾಗಿ ಅವ್ರು ಮಲಗಿದಾಗೇ ಈ ಥರ ನಾನು ಇಂಥ ಕೆಲಸಗಳೆಲ್ಲ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಇವರೇ ಬಂದು ಮಾಡ್ತಾರೆ. ಅವ್ರಿಗೂ ಅವ್ರದ್ದೇ ಆದಂಥ ಕೆಲಸ ಇರುತ್ತೆ, ಅದರಲ್ಲಿ ನಾನು ಹೆಲ್ಪ್ ಮಾಡೋದಕ್ಕಾಗೋದಿಲ್ಲ. ಇದರಲ್ಲಿ ಮಾತ್ರ ನನಗೆ ಅವರು ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ. ಆ್ಯಕ್ಚುಲಿ ನನಗೆ ಬೇರೆಯವ್ರ ಹೆಲ್ಪ್ ಕೇಳೋದಕ್ಕೆ ಇಷ್ಟ ಆಗಲ್ಲ. ಏನೇ ಮಾಡ್ತೀನಿ ಅಂತಂದರೂ ಕೂಡ ಅದಕ್ಕೆ ಯಜಮಾನ್ರು ನನಗೆ ಒಬ್ಬಳೇ ಹಾಕ್ತೀನಿ ಅನ್ನೋ ಕಾರಣಕ್ಕೆ ಅವ್ರು ನನಗೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ. ಸೊ ಅದಕ್ಕೋಸ್ಕರ ಅವ್ರು ಇಲ್ಲದೆ ಇರೋ ಟೈಮಲ್ಲಿ ನಾನು ಬೇಗ ಬೇಗ ಬೆಳಗ್ಗೆ ಎದ್ದುಬಿಟ್ಟು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಮತ್ತು ಮನೆಯಲ್ಲಿ ಒಂದೊಂದೇ ಆರ್ಗನೈಸ್ ಮಾಡ್ಕೊಳ್ಳೋಣ, ಒಂದೊಂದೇ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಪ್ಲ್ಯಾನ್ ಇಟ್ಕೊಂಡೆ ಇವತ್ತು ಇದನ್ನು ಕೂಡ ಮಾಡ್ಕೊಂಬಿಡೋಣ. ಅವರು ಸ್ವಲ್ಪ ಮಲಗಲಿ, ಈಗ ಸೌಂಡ್ ಆಗದೆ ಇರೋ ಥರ ಇವನ್ನೆಲ್ಲ ಇಲ್ಲಿ ಫೋಲ್ಡ್ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಈ ಕೆಲಸನ ಕೈ ಹಾಕ್ಕೊಂಡೆ. ಅವ್ರಿಗೆ ಹೇಗೆ ಅಂತಂದರೆ ಆ್ಯಕ್ಚುಲಿ ನಿನ್ನೆ ಒಬ್ಬರು ಬಂದಿದ್ದರು. ಹೀಗೆ ಮನೆ ಹತ್ರ ಏನೋ ಹೇಳೋದಕ್ಕೆ ಬರ್ತಾರಲ್ವ, ದೇವರಿಗೆಲ್ಲ ಹೋಗ್ತಾ ಇರ್ತಾರೆ ಅವರು, ಅದು ಇದು ಅಂತ ಹೇಳ್ತಾ ಇರ್ತಾರಲ್ವ, ಅವ್ರು ಬಂದಿದ್ದಾಗ ಅಂತ ಇದ್ದರು. ಸೊ ನಿಮ್ಮ ಯಜಮಾನ್ರು ನಿಮ್ಮ ಮೇಲೆ ತುಂಬಾ ಜೀವ ಇದ್ದಾರೆ, ತುಂಬಾ ಪ್ರೀತಿ ಇದೆ ಅವ್ರಿಗೆ ನಿಮ್ಮ ಮೇಲೆ ಅಂತ ಹೇಳ್ತಾಯಿದ್ರು. ಅದೇನೋ ನಿಜ. ಅದಕ್ಕೋಸ್ಕರನೇ ಅವರು ಇಷ್ಟೆಲ್ಲ ಮಾಡೋದಲ್ವ ನನಗೆ ಅಂತ. ಅದು ಗೊತ್ತಿದ್ದು ಕೂಡ ಅವಾಗವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅದು ಇದು ಅಂತ ಬರ್ತಾ ಇರುತ್ತೆ. ಒಂದು ಫ್ಯಾಮಿಲಿ ಅಂದಮೇಲೆ, ಗಂಡ ಹೆಂಡತಿ ಅಂದಮೇಲೆ ಬಂದೇ ಬರ್ತಾ ಇರುತ್ತೆ ಅಲ್ವಾ. ಸೊ ಹಾಗಾಗಿ ತುಂಬ ಪ್ರೀತಿ ಇದೆ. ಬಟ್ ಅವರು ಅದನ್ನು ನನ್ನ ಮೇಲೆ ಅಂತಲ್ಲ, ಬೇರೆಯವ್ರ ಎಲ್ಲರ ಮೇಲೆ ಕೂಡ ಅವ್ರಿಗೆ ಹಾಗೇನೇ ಇದೆ, ಆದರೆ ಅದು ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿದರು. ಸೊ ಅದೇನು ತುಂಬಾ ನಿಜ. ಅದು ನಾನು ಗೊತ್ತಿದ್ರು ಕೂಡ ಆಗಾಗ ಮತ್ತು ನಾವು ಇಬ್ಬರು ಕೂಡ ಇಷ್ಟೆಲ್ಲ ಇದ್ದರೂ ಕೂಡ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ನಾನು ಅಂತ ಇರ್ತೀನಿ. ಸೊ ಅದು ಹಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಸ್ವಲ್ಪ ಏನೋ ಹೀಗೆ ಕ್ಲಾಶಸ್ ಬಂದಾಗ ಮಾತಾಡ್ಕೊಳ್ಳೋದು ಇದ್ದೇ ಇರುತ್ತೆ ಅಲ್ವಾ. ಸೊ ಇವಾಗ ಇವೆಲ್ಲ ಫೋಲ್ಡ್ ಮಾಡಿಕೊಂಡೆ ಅದೆಲ್ಲದು ಕೂಡ ಒಂದು ಕಡೆ ಆರ್ಗನೈಸ್ ಮಾಡ್ಕೋಬೇಕು. ಇದು ಕೂಡ ಎಲ್ಲ ತುಂಬ ಮೆಸ್ಸಿ ಆಗೋಗಿದೆ. ಅದೆಲ್ಲದು ತೆಗೆದುಬಿಟ್ಟು ಇಲ್ಲಿ ನಾನು ಏನಂದರೆ ತೊಳೆದಿರೋ ಬಟ್ಟೆಗಳನ್ನು ಮಾತ್ರ ಮೇಲ್ಗಡೆ ಇಟ್ಕೊಳ್ತೀನಿ. ಅದು ಸ್ನಾನ ಮಾಡಿ ಪೂಜೆ ಮಾಡೋ ಟೈಮಲ್ಲಿ ಅದಕ್ಕೆಲ್ಲ ತೊಳೆದಿರೋ ಬಟ್ಟೆಗಳೇ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಕೊಳ್ತೀನಿ ಅವನ್ನೆಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಹೇಗೆ ಇದು ಹುಳು ಚಿಕ್ಕದಾಗಿ ಬಂದು ಕೂತಿದೆ ನೋಡಿ. ಇಲ್ಲಿ ಮನೆ ಕ್ಲೀನಿಂಗ್ ಮಾಡುವಾಗ ಇದೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೋಬೇಕಲ್ವ, ಆವಾಗ ನಾನು ಇದನ್ನೆಲ್ಲ ನೋಡಿದ್ದು. ಈ ಥರ ಯಜಮಾನ್ರು ಅದಕ್ಕೆ ಸ್ಪ್ರೇ ಮಾಡ್ತಾ ಇರ್ತಾರೆ, ಅದಕ್ಕೆ ಅಂತಲೇ ಬೇರೆಯೇ ಸ್ಪ್ರೇ ತೊಗೊಂಡು ಬಂದಿದ್ದಾರೆ. ಈ ಥರ ಎಲ್ಲ ಸೊಳ್ಳೆ ಕೂರುತ್ತೆ ಇದಕ್ಕೆಲ್ಲ ಅಂತ ಹೇಳ್ಬಿಟ್ಟು. ಇವನು ಈ ಕಡೆ ಎಲ್ಲ ಈ ರೀತಿ ಜಸ್ಟ್ ಮನಿ ಪ್ಲ್ಯಾಂಟನ್ನ ಈ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಈ ಥರ ಈ ಥರ ಏನೇ ಇರಲಿ, ಹ್ಯಾಂಗಿಂಗ್ಸ್ ಥರ ಏನೇ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆಲ್ಲ ಕೂರ್ತಾ ಇದೆ. ಅದಕ್ಕೋಸ್ಕರ ಸ್ಪ್ರೇ ಮಾಡಿದರೆ ಈ ರೀತಿಯಾಗಿ ಸತ್ತು ಬಿದ್ದಿದ್ದಾವೆ ಹುಳುಗಳು. ನೋಡಿ ಹೇಗೆ ಕಾಣಿಸ್ತಾ ಇದೆ. ಸೊ ಮನೆಯಲ್ಲಂತೂ ಫುಲ್ಲು ಡಸ್ಟು. ಇಲ್ಲಿ ಬೇರೆಯವ್ರದ್ದು ಕನ್ಸ್ಟ್ರಕ್ಷನ್ ನಡೆದು ನಮ್ಮದೆಲ್ಲ ಮನೆ ಎಲ್ಲ ಧೂಳಾಗೋಗ್ಬಿಟ್ಟಿದೆ. ಈ ಟೈಮಲ್ಲಿ ಶ್ರಾವಣ ಮಾಸದ ಮನೆ ಕ್ಲೀನ್ ಮಾಡ್ಕೋಬೇಕಂತ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡಿದಾಗಲೆಲ್ಲ ಡಸ್ಟ್ ಬಂದು ಕೂರ್ತಾನೇ ಇದೆ. ಇಲ್ಲಿ ನೋಡಿ, ಇದು ಬೆಳಗ್ಗೆ ತಾನೇ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹೇಗೆ ಧೂಳು ಬಂದು ಕೂತಿದೆ ನೋಡಿ. ಅದು ಬೇಗ ಎದ್ದಿದ್ದು ಎಲ್ಲದು ಈ ಥರ ಕ್ಲೀನ್ ಮಾಡ್ಕೊಳ್ಳೋ ಅಂತ. ಈಗ ಅವರು ಮತ್ತೆ 8 ಗಂಟೆಯಿಂದ ಸ್ಟಾರ್ಟ್ ಮಾಡೇ ಬಿಟ್ಟರು ಕೆಲಸವನ್ನು. ಈಗಾಗಲೇ 2 hours ಆಯಿತು ಅವ್ರು ಸ್ಟಾರ್ಟ್ ಮಾಡಿ. ಅಷ್ಟಕ್ಕೆ ಇಷ್ಟೆಲ್ಲ ಡಸ್ಟ್ ಬಂದು ಕೂತಿದೆ. ಎಲ್ಲ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿದ್ವಿ. ಈ ಕಡೆ ಡಸ್ಟ್ ಕ್ಲೋಸ್ ಮಾಡ್ಕೊಂಡಿಲ್ಲ. ಇದು ಅಂದರೆ ಇದು ಮೆಸ್ ಇದೆ, ಆದರೂ ಕೂಡ ಉಳಿದಿರೋದೆಲ್ಲದು ಕೂಡ ಕ್ಲೋಸ್ ಮಾಡೇ ಬಿಟ್ಟಿದ್ದೀವಿ. ಈ ಕಡೆ ಡೋರ್ ಕೂಡ ಕ್ಲೋಸು, ಈ ಕಡೆ ವಿಂಡೋಸ್ ಎಲ್ಲದು ಕ್ಲೋಸ್ ಮಾಡ್ಕೊಂಡಿದ್ದೀವಿ. ಈ ಕಡೆ ಕೂಡ ಅಷ್ಟೇ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ. ಕ್ಲೋಸ್ ಮಾಡಿದರೂ ಕೂಡ ಮೇಲೆ ವೆಂಟಿಲೇಷನ್ಗೆ ಇಡ್ದಿರೋ ಅಂಥ ಕಡೆ ಸ್ವಲ್ಪ ಡಸ್ಟು ಮತ್ತು ಈ ವಿಂಡೋಸಿಂದ ಡಸ್ಟು ಬರ್ತಾ ಇದೆ. ಸ್ವಲ್ಪ ಯಾವುದಕ್ಕಾದರೂ ಬಾಗಿಲು ಡೋರ್ ನಾವು ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡಿದಾಗೆಲ್ಲ ಡಸ್ಟ್ ಬರ್ತಾ ಇದೆ ಫುಲ್ಲು. ನೋಡಿ ಹೇಗೆ ಡಸ್ಟ್ ಕೂತಿದೆ ಮೇಲೆ ನೋಡಿ, ಸಾಕು ಹೋಗ್ಬಿಟ್ಟಿದೆ ಎಲ್ಲ. ಈ ಟೈಮಲ್ಲಿ ಎಲ್ಲರೂ ಮನೆ ಕ್ಲೀನ್ ಮಾಡ್ತಾರೆ, ಶ್ರಾವಣ ಮಾಸ ಬಂತು ಅಂತ. ನಂಗೆ ಕ್ಲೀನ್ ಮಾಡಬೇಕು ಅಂದರೆ ಈ ಥರ ಆಗ್ತಾಯಿದೆ. ಹೊರಗಡೆ ನೋಡಿದರೆ ನಾವು ಹಾಸಿಗೆ ತೊಳೆದು ಹಾಕಿದ್ದೀವಿ. ಇದಕ್ಕೂ ಕೂಡ ಬಂದು ಡಸ್ಟ್ ಕೂತ್ಬಿಟ್ಟಿದೆ ಇಲ್ಲ. ನಿನ್ನೆ ಸ್ವಲ್ಪ ಹೇಗೋ ಒಣಗೋಯ್ತು, ಇವತ್ತೊಂದು ಸ್ವಲ್ಪ ಒಣಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ತೊಳೆದು ಹಾಕಿರೋದು. ಇಲ್ಲೆಲ್ಲ ನೆಲಕ್ಕೆ ಅಡ್ಡಾಡಿದರೆ ಸಾಕು ಡಸ್ಟೆಲ್ಲ ಹಾಗೇ ಇದೆ. ನೆಲ ಎಲ್ಲ ಡಸ್ಟ್ ಫುಲ್ಲು. ಕಾರಂತರೂ ನೋಡಿದ್ರೆ ಮತ್ತೆ ಮೇಲೆ ಶೆಡ್ ಹಾಕಿದ್ದೀವಿ. ಈ ಕಡೆ ಇದನ್ನು ಕೂಡ ಗ್ರೀನ್ ಮ್ಯಾಟ್ ಕೂಡ ಇದೆ, ಆದರೂ ಕೂಡ ಕಾರಿಗೆ ಬಂದು ಇಷ್ಟು ಡಸ್ಟ್ ಕೂತಿದೆ ನೋಡಿ. ಮೊನ್ನೆ ತಾನೇ ಕ್ಲೀನ್ ಮಾಡಿತ್ತು ನೋಡಿ
ಹೇಗೆ ಬಂದು ಕೂತಿದೆ. ಇಲ್ಲೇ ಪಕ್ಕದ ಹಿಂದಿನ ಮನೆಯಲ್ಲೇ ಫುಲ್ಲು ಡಸ್ಟ್. ಈ ಕಡೆ ಅಂತೂ ಬೆಳಗ್ಗೆ ಎಲ್ಲ ಫುಲ್ಲು ಕಸ ಗುಡಿಸಿದ್ದೀನಿ. ಮೇಲೆ ಸ್ಟೆಪ್ಪಿಂದ ಹಿಡಿದ್ಬಿಟ್ಟು ಕೆಳಗೆಲ್ಲದು ಗುಡಿಸಿದ್ದೀನಿ. ನೋಡಿ ಇದೇ ಮನೆ, ಅಲ್ಲೆಲ್ಲ JCB ತಂದು ಕೊರಿತಾ ಇದ್ದಾರೆ. ಫುಲ್ಲು ಸೌಂಡು, ಮನೆಯಲ್ಲಿ ಸೌಂಡು, ಮನೆಯಲ್ಲಿ ಡಸ್ಟು. ಇದು ಕೂಡ ಗ್ರಿಲ್ಸ್ಗೂ ಕೂಡ ಅಷ್ಟೇ. ಇಲ್ಲೆಲ್ಲ ನಿನ್ನೆ ಹಾಸಿಗೆ ಎಲ್ಲ ತೊಳೆದಾಕಿದ್ದಕ್ಕೆ ಇಲ್ಲಿ ಒಣಗಾಕೋದಕ್ಕೆ ಬರುತ್ತೆ ಅಂತ ಕ್ಲೀನ್ ಮಾಡ್ಕೊಂಡಿದ್ದೆ, ಆದರೂ ಡಸ್ಟು ಇದೆ. ಕಾಲಿಗಂತೂ ಫುಲ್ಲು ಡಸ್ಟ್ ಬರ್ತಾಯಿದೆ. ಏಯ್ ಚು, ಬೆಕ್ಕು ಫುಲ್ಲು ಕೆಟ್ಟದಾಗಿ ಓದಿರೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ ಅದು ಮನೆಯಲ್ಲಿ. ಇಡೀ ಓಣಿ ಜನ ಎಲ್ಲರೂ ಬೈತಾ ಇದ್ದಾರೆ, ಅಷ್ಟು ಕೆಟ್ಟದಾಗಿ ಓದಿರೋದಕ್ಕೆ ಸ್ಟಾರ್ಟ್ ಮಾಡಿದೆ. ಊಟ ಆಯ್ತು. ಹಾಸಿಗೆ ತೊಳೆಯೋದ್ರ ಜೊತೆಗೆ ಇವೆಲ್ಲ ಕರ್ಟನ್ ಕೂಡ ಕ್ಲೀನ್ ಮಾಡ್ಕೋಬೇಕಲ್ವ, ಅದಕ್ಕೆ ಯಜಮಾನ್ರು ಇದನ್ನು ಕೂಡ ಒಂದೇ ಸರಿಗೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂದರು. ಮತ್ತು ಈಗ ಇಷ್ಟೆಲ್ಲ ಡಸ್ಟ್ ಬರ್ತಾಯಿದೆ, ಮತ್ತು ಗಲೀಜಾಗುತ್ತೆ. ಈಗ ತೆಗೆದು ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ. ಅವ್ರದ್ದು ಇನ್ನೂ ಎಷ್ಟು ದಿನ ಟೈಮ್ ಹಿಡಿಯುತ್ತೋ ಗೊತ್ತಿಲ್ಲ ಕ್ಲೀನಿಂಗ್, ಅವರು ಎಲ್ಲ ಬಿಡಿಸೋದು. ಅದು ಬೇಗ ಮುಗಿದ್ರೆ ನಮ್ಮದು ಬೇಗ ಕೆಲಸ ಮಾಡ್ಕೋಬೋದು. ಸೊ ನೋಡಿ, ಇವತ್ತೆಲ್ಲ ಇದು ಕಾಟ್ ಮೇಲೆ ಇದ್ದಿದ್ದು ಬೆಡ್ಶೀಟು ಎಲ್ಲದು ಕೂಡ ಕ್ಲೀನ್ ಮಾಡೋದಕ್ಕೆ ಹಾಕಿತ್ತು. ಮಕ್ಕಳೆಲ್ಲ ಹೇಗೆ ಬಿಸಾಕಿ ಹೋಗಿದ್ದಾರೆ. ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಇಲ್ಲಿ ಅಂತೂ ಫುಲ್ಲು ಹೇಳೋದಕ್ಕೆ ಇಲ್ಲ. ಇಲ್ಲೇ ಪಕ್ಕದಲ್ಲೇ ವಿಂಡೋ ಫುಲ್ಲು ಡಸ್ಟು ಎಲ್ಲ. ನಾನು ನಿನ್ನೆಯಿಂದ ಕ್ಲೀನ್ ಮಾಡಿದ್ದೀನಿ, ಯಜಮಾನ್ರು ಬೆಳಗ್ಗೆ ಮತ್ತೆ ಕ್ಲೀನ್ ಮಾಡಿದ್ದಾರೆ. ಆದರೂ ಕೂಡ ಡಸ್ಟು ಸಾಕಾಗಿ ಎಲ್ಲ ವಿಂಡೋ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಇದೊಂದಕ್ಕೆ ಬರ್ತಾಯಿದೆ, ಏನೆಲ್ಲ ಆಗುತ್ತೋ ಏನೋ. ಇವೆಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರೊಳಗೆ ಟೈಮ್ ಬೇರೆ ಇಲ್ಲ. ಇನ್ನೊಂದು 7-8 ಡೇಸ್ ಇದೆ ಏನೋ ಅಮಾವಾಸ್ಯೆ ಬರೋದಕ್ಕೆ. ಅಷ್ಟರೊಳಗೆ ನಾನು ಮುಗಿಸ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ, 4ನೇ ತಾರೀಕು, ಮುಂದಿನ ತಿಂಗಳು 4ನೇ ತಾರೀಕಿಗೆ ಅಮಾವಾಸ್ಯೆ. ಆ್ಯಂಡ್ ಇವತ್ತು ಆಲ್ರೆಡಿ 27, 28, 29, 30, 31, 1, 2, 3, 7 ಡೇಸ್ ಇದೆ ಬ್ಯಾಲೆನ್ಸ್. ಎಲ್ಲ ಫುಲ್ಲು ಡೀಪ್ ಕ್ಲೀನ್ ಫುಲ್ ಆಗಬೇಕು. ಆ್ಯಕ್ಚುಲಿ ಮೊನ್ನೆ ಅಷ್ಟೇ ನಾವು ಡೀಪ್ ಕ್ಲೀನ್ ಮಾಡ್ಕೊಂಡಿದ್ವಿ. ಈಗ ಒಂದು 2 months ಬ್ಯಾಕ್ ಲಕ್ಷ್ಮೀ ಪೂಜೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಅದು ಲಕ್ಷ್ಮೀ ಪೂಜೆ ಮಾಡಿ 2 months ಆಗಿದೆ, ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ. ಅಂದರೂ ಕೂಡ ಈ ಥರ ಡಸ್ಟ್ ಬಂದಿದ್ದಕ್ಕೆ ಈಗ ಅದಾಗಿಂದ ಆಷಾಢ ಬಂತಲ್ವ, ಆಷಾಢಕ್ಕೆ ಫುಲ್ಲು ಡಸ್ಟು ಎಲ್ಲ ಗಾಳಿ ಬಂದಾಗೆಲ್ಲ ಎಲ್ಲ ಬಂದು ಕೂಡೋದು. ಇವೆಲ್ಲ ಫುಲ್ಲು ಕಂಪ್ಲೀಟ್ ಚೇಂಜ್ ಮಾಡಬೇಕು. ಆರ್ಗನೈಸೇಷನ್ಗೆ ಬೇರೆ ಬೇರೆ ಪ್ಲ್ಯಾನ್ ಮಾಡಬೇಕು ಅಂತ ತುಂಬ ಮಾಡ್ಕೊಂಡಿದ್ದೀನಿ. ಯಾವಾಗ ಮೊದಲು ಕ್ಲೀನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿಕೊಂಡು ಇವೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆಯನ್ನು ಆರ್ಗನೈಸ್ ಮಾಡ್ಕೋಬೇಕು ಅಂತ. ನೋಡೋಣ ಏನೆಲ್ಲ ಆಗುತ್ತೆ, ಹೇಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಫುಲ್ಲು ಮನೆ ತುಂಬ ಲೈಟ್ ಹಾಕ್ಕೊಂಡೆ ಕೂರೋ ಥರ ಆಗಿದೆ. ಎಲ್ಲ ಕ್ಲೋಸ್ ಮಾಡಿದ್ದಕ್ಕೆ ಕಂಪಲ್ಸರಿ ಲೈಟ್ ಬೇಕು ಹಂಗಾಗ್ಬಿಟ್ಟಿದೆ. ಇಲ್ಲ ಅಂದರೆ ಫುಲ್ಲು ಕತ್ಲು ಆಗೋಗುತ್ತೆ, ಏನು ಕಾಣಿಸೋದೇ ಇಲ್ಲ. ನೋಡಿ, ಇಲ್ಲಿ ಒಂದು ಲೈಟು, ಇಲ್ಲಿ ಒಂದು ಲೈಟು, ಎಲ್ಲ ಕಡೆಯೂ ಲೈಟ್ ಹಾಕ್ಕೊಳ್ಳೇಬೇಕು, ಹಾಗಾಗಿದೆ. ಸರಿ, ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನಾನು ಬೇರೆ ಕೆಲಸಗಳಿದೆ, ನೆಕ್ಸ್ಟು ಮುಗಿಸ್ಕೋಬೇಕು. ಬೇಗ ಎದ್ದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದೊಂದು ರೂಮ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನೋಡಿ, ಎಲ್ಲ ಕೆಳಗಡೆ ಬೀಳಿಸ್ಕೊಂಡ್ಬಿಟ್ಟೆ. ಬೆಳಗ್ಗೆ ಇದರಲ್ಲಿ ಮಾತ್ರ ಇದ್ದಿರೋದನ್ನು ಅಷ್ಟು ಫೋಲ್ಡ್ ಮಾಡಿ ತೊಳೆದಿರೋ ಬಟ್ಟೆಗಳನ್ನು ಈ ಕಡೆ ಶಿಫ್ಟ್ ಮಾಡಿಕೊಂಡೆ. ಸಾಧ್ಯ ಆದಷ್ಟು ಇಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಷ್ಟು ಈ ಕಡೆ ಅರೇಂಜ್ ಮಾಡಿಕೊಂಡೆ. ಇದಾಗಿದ್ದ ನಂತರ ಇನ್ನೂ ಕೆಳಗಡೆದು ಹಾಗೆ ಇದೆ, ಅದನ್ನೆಲ್ಲ ಇನ್ನೂ ಕ್ಲೀನ್ ಮಾಡಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಮೇಲಿದ್ದು ಮಾತ್ರ ಅರೇಂಜ್ ಮಾಡಿಕೊಂಡೆ. ಇನ್ನು ಇವೆರಡು ಹಾಗೆ ಇದೆ, ನೋಡಬೇಕು ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಹಂಗೇ ಕೆಳಗಡೆ ಬರೀ ಸ್ಯಾರೀಸ್ ಇದೆ, ಡೈಲಿ ವೇರ್ ಸ್ಯಾರೀಸು, ಸಿಂಪಲ್ ಸ್ಯಾರೀಸೇ ಇದೆ. ಅವನ್ನೇನು ಕಿತ್ತೋದಕ್ಕೆ ಹೋಗೋದಿಲ್ಲ, ಹಾಗೆ ಇಟ್ಬಿಡ್ತೀನಿ. ಅದೇನು ಯಾವಾಗೋ ಒಂದು ತಗೋತೀನಿ, ಯಾವಾಗೋ ಒಂದು ಮತ್ತೆ ಅಲ್ಲೇ ಜೋಡಿಸ್ಬಿಡ್ತೀನಿ. ಅದಕ್ಕೆ ಇಲ್ಲಾಂದರೆ ಸ್ವಲ್ಪ ಮೆಸ್ಸಿ ಆಗಿದೆ. ಈ ಮಿಡಲ್ ಕಾರ್ನರಲ್ಲಿ ಮಕ್ಕಳದು ನಂದು ಎಲ್ಲ ಮಿಕ್ಸಪ್ ಆಗಿದೆ, ಯಾವುದೊಂದು ಮಾಡ್ಕೊಳ್ಬೇಕು ಈ ಕಡೆ. ಆ್ಯಂಡ್ ಈ ಕಡೆ ಕೂಡ ಇದೆಲ್ಲ ಸ್ವಲ್ಪ ಬೆಳಗ್ಗೆ ನಂದಷ್ಟೇ ಫೋಲ್ಡ್ ಮಾಡಿರೋದೆಲ್ಲ ಒಂದು ಕಡೆ ಅರೇಂಜ್ ಮಾಡಿಕೊಂಡೆ. ಈ ಕಡೆ ಮಕ್ಕಳದು ಒಂದು ಈ ಥರ ಸ್ಮಾಲ್ ಬುಟ್ಟಿನಲ್ಲಿ ಬರೀ
ಅವ್ರದ್ದು ಸಣ್ಣ ಸಣ್ಣದೆಲ್ಲ ಇನ್ನರ್ ವೇರ್ಸ್ ಎಲ್ಲದು ಕೂಡ ಅರೇಂಜ್ ಮಾಡಿಟ್ಟಿದ್ದೀನಿ. ಈ ಕಡೆ ನಂದು ಬಟ್ಟೆ ಬೇರೆ ಔಟ್ಸೈಡ್ ಹೋಗುವಾಗ ಯೂಸ್ ಆಗೋವಂಥದ್ದು ಇಟ್ಕೊಂಡಿದ್ದೀನಿ ಅರೇಂಜ್ ಮಾಡಿಕೊಂಡು. ಈ ಕಡೆ ಕೆಳಗಡೆ ಇರೋದನ್ನ ಸೀರೆ ಒಂದಿಷ್ಟು ಹಾಗೆ, ಅಷ್ಟೊಂದು ಎಲ್ಲ ಕಾಟನ್ ಸ್ಯಾರೀಸ್ ಅದು, ಅಷ್ಟೊಂದು ನಾನು ಅದನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಅದಕ್ಕಾಗಿ ಯೂಸ್ ಮಾಡದೇ ಇರೋದು ಒಂದು ಕಡೆ ಹಾಗೆ ಶಿಫ್ಟ್ ಮಾಡಿದ್ದೀನಿ. ಇನ್ನು ಈ ಕಡೆವೆಲ್ಲ ಕೆಳಗಡೆ ತೊಗೊಂಡು ಇನ್ನೇನು ಕ್ಲೀನ್ ಮಾಡಿ ಎಲ್ಲದು ಕೂಡ ಮೇಲೆ ಎತ್ತಿಟ್ಕೋಬೇಕು ಅಂದೆ. ಮತ್ತು ಟೈಮ್ ಆಗಿಬಿಡ್ತು, ಮಕ್ಕಳು ಬೇರೆ ಎದ್ದೇಳೋದಕ್ಕೆ ಸ್ಟಾರ್ಟ್ ಮಾಡಿದರು. ಇನ್ನು ಕೆಲಸ ಹಾಗೆ ಬಾಕಿ ಇತ್ತು. ಈಗ ಮಾಡ್ಕೊಳ್ಬೇಕೆಲ್ಲ ಕೆಲಸನ ಮುಗಿಸ್ಕೊಂಡು ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ಕಡೆ ಎಲ್ಲ ಹಾಗೆ ಇದೆ. ಫಸ್ಟ್ ಈ ಥರದ್ವೆಲ್ಲ ಒಳಗಡೆ ಇರೋ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೋದು. ಅದೆಷ್ಟಾದರೂ ಅವರು ಡಸ್ಟ್ ಮಾಡಲಿ ಏನೇ ಮಾಡಲಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಏನು ಅಂದರೆ ಕೆಲಸದವರು ನೀಟಾಗಿ ವರ್ಕ್ ಮಾಡೋದಿಲ್ಲ, ಅದೇ ಬೇಜಾರು ಬಂದುಬಿಟ್ಟಿದೆ. ಸ್ವಲ್ಪ ಈ ಕಡೆ ಮೊನ್ನೆ ಒಂದೆರಡು ಫೋಟೋಸ್ ಇದರಲ್ಲೇ ನಾವು ಮನೆ ಫೋಟೋಸ್ ಹಾಕ್ಸುವಾಗ ಸಾತ್ವಿಕ್ ಸಮೂದು ಈ ಥರ ನ್ಯಾಚುರಲ್ ಆಗಿ ಇರೋದನ್ನು ಒಂದು ಫೋಟೋ ಈ ರೀತಿ ಹಾಕ್ಸಿದ್ದೀವಿ. ಮೊದಲು ಬೇರೆಯೇ ಇದ್ದು ಅವೆಲ್ಲ ತೆಗೆಸ್ಬಿಟ್ಟು ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ, ತುಂಬ ಸಣ್ಣ ಮಕ್ಕಳಿದ್ದಾಗ ಇದ್ದಿದ್ದು. ಇದು ಒಂದು ಫೋಟೋ ಹಾಕ್ಸಿದ್ದೀವಿ. ನೆಕ್ಸ್ಟು ಇನ್ನೂ 2 ಇಲ್ಲಿ ಇಟ್ಟಿದ್ದೀವಿ, ಈ ಇದರಲ್ಲಿ ಚೀಲದಲ್ಲಿ ಹಾಕಿ ಇಟ್ಟಿದ್ದೀನಿ. ಹಾಗೇ ಅವನ್ನ ಆ್ಯಕ್ಚುಲಿ ಆಲ್ ರೂಮಲ್ಲಿ ಶಿಫ್ಟ್ ಮಾಡಬೇಕು. ಆಲ್ ರೂಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಹೋಲು ಮತ್ತು ಇದನ್ನು ಹಾಕಿಲ್ಲ, ಮೊಳೆ ಕೂಡ ಹಾಕಿಲ್ಲ. ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಹಾಗೆ ಇಲ್ಲೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಫ್ಯಾಮಿಲಿ ಫೋಟೋ ಬಂದು ಇಲ್ಲೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಕಡೆ ಬೆಡ್ರೂಮಲ್ಲಿ ನಮ್ಮದು ಫ್ಯಾಮಿಲಿ ಫೋಟೋ ಇಲ್ಲೇ ಹಾಕ್ಕೊಂಡಿದ್ದೀವಿ, ಒಂದು ಸಿಂಗಲ್ಲು, ಇದು ಒಂದನ್ನು ಇಲ್ಲಿ ಹಾಕ್ಕೊಂಡಿದ್ದೀವಿ. ಸೊ ಇನ್ನು ಉಳಿದಿರೋದು ನಂದು ಯಜಮಾನ್ರು ಇದು ಇಬ್ಬರದು ಫೋಟೋ ಸಿಂಗಲ್ ಇದ್ದಿದ್ದು ಇದೆ, ಅದೊಂದು ಒಂದು ಕಡೆ ಹಾಕೋಣ ಅಂತ. ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಫೋಟೋದಲ್ಲಿ ಈ ಥರ ಬರ್ತಾ ಇದೆ, ಈ ಥರ. ಸೊ ಇಲ್ಲೊಂದು ಹಾಕ್ಕೊಂಡಿದ್ದೀನಿ. ಹೀಗೆ ಈಗಾಗಲೇ ಡಸ್ಟ್ ಹಿಡಿಯೋದಕ್ಕೆ ಸ್ಟಾರ್ಟ್ ಆಗಿದೆ, ಅದನ್ನ ಯಾಕಾದರೂ ಹಾಕಿದ್ದೋ ಅಂತ ಅನಿಸ್ತಿದೆ. ಮತ್ತು ಒಂದೊಂದೇ ಕ್ಲೀನ್ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ. ನೋಡಿ ಫ್ರೆಂಡ್ಸ್, ಇವತ್ತು ಹಾಫ್ ಡೇ ಆಗಿರೋದ್ರಿಂದ ಸಾತು ನಾನೇ ಕರ್ಕೊಂಡು ಬರೋದಕ್ಕೆ ಅಂತ ಬಂದೆ. ಸೊ ಯಜಮಾನ್ರು ಬೇಡ, ಅವ್ನು ನಡ್ಕೊಂಡು ಬರಬೇಕಲ್ಲ, ಬೇಡ ಸುಮ್ಮನೆ ಯಾಕೆ ನಡ್ಸ್ಕೊಂಡು ಬರ್ತೀಯಾ ಅಂತ ಹೇಳ್ತಾಯಿದ್ರು. ನಾವು ಮಕ್ಕಳ ಬಗ್ಗೆ ತುಂಬ ಓವರ್ ಪೊಸೆಸಿವ್ ಆಗಿಬಿಡ್ತೀವಲ್ವ, ಇಂಥ ವಿಷಯದಲ್ಲಿ ಮಗು ನಡಿಬಾರ್ದು, ನೋವಾಗುತ್ತೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಸೊ ಆ ಪೊಸೆಸಿವ್ನೆಸ್ಸು ಎಲ್ಲೋ ಒಂದು ಕಡೆ ಇರಲಿ, ಬೇಡ ಅಂತಲ್ಲ. ಬಟ್ ಅದ್ರ ಜೊತೆಗೆ ಮಕ್ಕಳ ಹೆಲ್ತ್ ನೋಡೋದಾದರೆ ಈ ಥರ ನಡೆಯೋದು ಎಲ್ಲದನ್ನು ಕಲ್ತಿರಬೇಕು ಮಕ್ಕಳು ಅನ್ನೋದು ನನಗೊಂದು ಅಭಿಪ್ರಾಯ. ಅದು ನಾನು ಯಜಮಾನ್ರ ಜೊತೆ ನಾವು ಕೂಡ ಇಬ್ಬರು ಡಿಸ್ಕಸ್ ಮಾಡ್ತಾಯಿರ್ತೀವಿ. ಸ್ಟ್ರಾಂಗಾಗಿ ಬೆಳೆಸಬೇಕು ಮಕ್ಕಳಿಗೆ, ಈ ರೀತಿ ಅವ್ರಿಗೆ ಓನಾಗಿ ಮಾಡ್ಕೊಳ್ಳೋದನ್ನು ಕಲಿಸ್ಬೇಕು ಅನ್ನೋದನ್ನು ಮಾತಾಡ್ಕೊಳ್ತಿರ್ತೀವಿ. ಸಮ್ಟೈಮ್ಸ್ ಏನಾಗ್ಬಿಡುತ್ತೆ, ಇದೇ ರೀತಿ ಅದು ಥಿಂಕ್ ಬಂದೇ ಬಿಡುತ್ತೆ. ಸೊ ಹಾಗಾಗೋದು ಬೇಡ, ಇಲ್ಲ ನಡ್ಸ್ಕೊಂಡು ಬಂದರೆ ಏನಾಗಲ್ಲ, ಕರ್ಕೊಂಬರ್ತೀನಿ ಅಂತ ಬಂದೆ ನಾನೇ. ನಾನು ಹಾಕಿದ್ರಲ್ಲ ಅವ್ರ ವಿಡಿಯೋದೊಳಗೆ ಅಂಥದ್ದು ನಿನಗೆ ಬೇಕಂಥದ್ದು ಬ್ಯಾಗ್ ಅಂತದ್ದು. ಹಾಂ, ನಿನ್ನ ಬ್ಯಾಗ್ ಕಲರ್ ಐತಲ್ಲ ಅದ, ನಿನ್ನ ಬ್ಯಾಗ್ ಕಲರ್ ಐತಲ್ಲ ಅದ ಅಣ್ಣ, ಅಂತ ಬ್ಯಾಗ್ ಬೇಕು ನಂಗೆ. ಅಂಥದ್ದು ಬೇಕಾ? ನೋಡಿ ಫ್ರೆಂಡ್ಸ್, ಈಗ ನಾನು ಒಂದಿಷ್ಟು ವೀಡಿಯೋಸ್ ನೋಡ್ತಿದ್ದೆ. ವೀಡಿಯೋಸ್ ನೋಡುವಾಗ ಅವನು ಬಂದ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು, ಅದರಲ್ಲಿ ಒಬ್ಬರು ಚಾನಲ್, ಯೂಟ್ಯೂಬ್ ಚಾನಲಿಂದು ಪ್ಲೇ ಬಟನ್ ಬರುತ್ತಲ್ವ, ಸಿಲ್ವರ್ ಪ್ಲೇ ಬಟನ್, ಅದನ್ನು ಹ್ಯಾಂಗ್ ಮಾಡಿದ್ದಾರೆ. ಅವ್ರ ಮನೇಲಿ ಹಾಕಿದಾರಲ್ಲ ಅಮ್ಮ, ನಾವು ನಮ್ಮ ಮನೇಲಿ ಅಂಥದ್ದು ಹಾಕ್ಕೊಳ್ಳೋಣ, ಅಂಥದ್ದೇ ತರೋಣ ಅಂತ ಹೇಳ್ತಾ ಇದ್ದಾನೆ. ಅದೇನೇ ನಾವು ಕೇಳಿದರೆ ಬರೋ ಅಂಥದ್ದು. ಸೊ ಅವನ ಆಸೆ ಇದೆ. ಅಟ್ಲೀಸ್ಟ್ ನನಗೆ ಅದರ ಆಸೆ ಇರಲಿಲ್ಲ, ಜಸ್ಟ್ ಮಾನಿಟೈಸೇಷನ್ ಆಗಬೇಕು, ಆನ್ ಆಗಬೇಕು, ಅದರಿಂದ ಅರ್ನಿಂಗ್ಸ್ ಸ್ಟಾರ್ಟ್ ಆಗಬೇಕು ಅನ್ನೋದಷ್ಟೇ ನನಗೆ ಇದೆ. ಬಟ್ ಅವನಿಗೆ ಈ ಆಸೆ ಬಂದಿದೆ ಅಂದರೆ ನಾನು ಅಟ್ಲೀಸ್ಟು ಯೂಟ್ಯೂಬ್ನ ಸ್ಟಾಪ್ ಮಾಡ್ದೇನೆ ಕಂಟಿನ್ಯೂಸ್ ಮಾಡಿ ಒಂದಲ್ಲ ಒಂದಿನ ನಾನು ಕೂಡ ಸಿಲ್ವರ್ ಪ್ಲೇ ಬಟನ್ ತೊಗೊಳ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ನನ್ನ ಮಗನಿಗೆ ಆ ಆಸೆ ಬಂದಿದೆ ಅನ್ನೋಕ್ಕೋಸ್ಕರ. ಸೊ ಸಾಧ್ಯವಾದಷ್ಟು ನನ್ನ ಎಫರ್ಟ್ನ ನಾನು ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ. ಒಂದು ಏನು ಅಂತಂದರೆ, ನನಗೆ ಯಾವ ರೀತಿಯಾಗಿ ವೀಡಿಯೋಸ್ನ ನಾನು ಮಾಡೋದ್ರಿಂದ ಕ್ಲಿಕ್ ಆಗುತ್ತೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಆದಷ್ಟು ನಾನು ಎಲ್ಲ ಎಫರ್ಟ್ ಹಾಕ್ತಾಯಿದ್ದೀನಿ. ಡೈಲಿ ಲಾಗ್ಸ್ ಏನೆಲ್ಲ ಇದೆ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನು ನನಗೆ ಟ್ರೈಪಾಡ್ ಇಟ್ಕೊಂಡು ನಾನು ಮಾಡೋದಕ್ಕೆ ಟೈಮ್ ಕೊಡ್ತಾ ಇಲ್ಲ, ನೀಟಾಗಿ ಒಂದು ಆರ್ಗನೈಸ್ ಮಾಡಿಕೊಂಡು ಮಾಡೋದಕ್ಕೆ. ಆ್ಯಂಡ್ ಇನ್ನೊಂದು ಸಪೋರ್ಟಿವ್ ಆಗಿ ಆದರೂ ನಾನು ಕ್ಯಾಮ್ರಾಮ್ಯಾನ್ ಥರ ನೋಡಿಕೊಂಡು ಕ್ಯಾಮ್ರಾ ಇಟ್ಕೊಂಡು ಮಾಡ್ಕೊಳ್ಳೋದಕ್ಕೂ ಕೂಡ ಆಗ್ತಾಯಿಲ್ಲ. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ವೀಡಿಯೋಸ್ ಮುಖಾಂತರ ಸ್ವಲ್ಪ ಶೇಕ್ ಮಾಡ್ದೇನೆ, ಅದೇನೋ ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ತುಂಬ ಮಾಡ್ಕೊಳ್ಬೇಕಾಗುತ್ತೆ.
ಬ್ರೈಟ್ನೆಸ್ ಎಲ್ಲ ಚೆನ್ನಾಗಿರಬೇಕು, ಈ ಥರದ್ದೆಲ್ಲ ಏನಿರುತ್ತಲ್ವ ಅದ್ರ ಕಡೆ ನಾನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಲ್ಲ. ಹೇಗೋ ಬೇಕಾಬಿಟ್ಟಿಯಾಗಿ ವೀಡಿಯೋಸ್ನ ಹಾಗೆ ಮಾಡ್ತಾ ಇರ್ತೀನಿ, ಹಾಗೆ ಅಪ್ಲೋಡ್ ಮಾಡಿಬಿಡ್ತೀನಿ ನಾನು. ಸೊ ಕೆಲವೊಬ್ಬರಿಗೆ ಆ ಥರನೇ ಹಾಕಿರ್ತಾರೆ, ಅವ್ರದ್ದೆಲ್ಲ ಎಷ್ಟೋ ಕ್ಲಿಕ್ ಆಗುತ್ತೆ, ಏನೋ ಆಗುತ್ತೆ, ಏನೋ ಅವ್ರ ಲಕ್ ಅಂತಲೇ ಹೇಳ್ಬೋದು ಅದು. ಸೊ ನಂದು ಯಾವಾಗ ಲಕ್ಕು ಕುಲಾಯಿಸುತ್ತೋ ಗೊತ್ತಿಲ್ಲ. ಅಲ್ಲಿವರೆಗೂ ಕಾಯ್ತಾ ಇರೋಣ, ವೆಯ್ಟ್ ಮಾಡೋಣ. ಅಲ್ಲಿವರೆಗೂ ಕೂಡ ನನ್ನ ಪ್ರಯತ್ನ ನಾನು ಮಾಡೋಣ ಅಂತಲೇ ಮಾಡ್ತಾಯಿದ್ದೀನಿ. ಸೊ ನನ್ನ ಮಗನಿಗೋಸ್ಕರನಾದರೂ ಸಿಲ್ವರ್ ಪ್ಲೇ ಬಟನ್ ಬರೋವರೆಗೂ ಕೂಡ ನಾನು ನನ್ನ ಎಫರ್ಟ್ನ ಹಾಕಲೇಬೇಕು ಅಂತ ಅನ್ಕೊತಾ ಇದ್ದೀನಿ. ಇವಾಗ ಅನ್ನಿಸ್ತಾ ಇದೆ ಅದು. ಸೊ ಅವನ ಆಸೆಗೋಸ್ಕರನಾದರೂ ನನ್ನ ವೀಡಿಯೋಸ್ ಆದಷ್ಟು ಚೆನ್ನಾಗಿ ರೀಚ್ ಆಗಲಿ ಬೇಗ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಕೊಡಿ. ನಿಮ್ಮ ಸಪೋರ್ಟಿಂದ ನಾನು ನನ್ನ ಮಗನ ಆಸೆಯನ್ನು ನೆರವೇರಿಸ್ಬೋದು. ಅದಕ್ಕೋಸ್ಕರ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್.